ಹಾಯ್ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ವ್ಲಾಗ್ಸ್. ಹೊಸಬರಾಗಿದ್ದರೆ ಬಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಫಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂತಾ ಇರುತ್ತೆ. ಆ್ಯಂಡ್ ಇನ್ಯಾಕೆ ತಡ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಏನಪ್ಪ ಇವತ್ತು ಸೀರೆ ಉಟ್ಕೊಂಡ್ಬಿಟ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಯಾವುದ್ರ ಮೇಲೆ ಕ್ರೇಜ್ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ಟೆ ಮೇಲೆ, ಸೀರೆ ಡ್ರೆಸ್ಸಸ್ಗಳ ಮೇಲೆ ತುಂಬಾ ಕ್ರೇಜ್ ಇರುತ್ತೆ. ಸೊ ಅದರಲ್ಲಿ ನನಗಂತೂ ಇನ್ನೂ ತುಂಬಾ ಕ್ರೇಜ್ ಇದೆ. ಯಾಕಂದರೆ ನಾನು ಟೀಚರ್ ಆಗಿರೋದ್ರಿಂದ ನನಗೆ ತುಂಬ ಮಸ್ಟ್ ಆ್ಯಂಡ್ ಶುಡ್ ಸ್ಯಾರಿ ವೇರ್ ಮಾಡೋವಂಥದ್ದು ಇರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ವರ್ಷ ಒಂದೊಂದು ಥರ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸನ್ನು ನಾನು ಬೈ ಮಾಡ್ತಾ ಇರ್ತೀನಿ. ಅವಾಗೊಂದು ಇವಾಗೊಂದು ತೊಗೊಳ್ಳೋ ಅಭ್ಯಾಸ ಇಲ್ಲ. ಏನೇ ತೊಗೊಂಡು ಸ್ವಲ್ಪ ಜಾಸ್ತಿನೇ ಒಂದೇ ಸಲ ತೊಗೊಂಡ್ಬಿಡ್ತೀನಿ. ಸೊ ನಮಗೆ ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ, ತುಂಬಾ ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಆ್ಯಂಡ್ ನಾವು ತುಂಬ ಡೆಡಿಕೇಟಿವ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ನಾವು ಕೂಡ ಶಾಲೆಗೆ ಹೋಗಬೇಕಾದ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು. ಹಾಗಾಗಿ ಒಂದಷ್ಟು ಸಿಂಪಲ್ ಸ್ಯಾರೀಸ್ಗಳನ್ನ ನಾನು ಈ ವರ್ಷ ಪರ್ಚೇಸ್ ಮಾಡಿದ್ದೀನಿ. 2024 ನನಗೆ ಇಷ್ಟ ಆಗಿರುವಂಥ ಸೀರೆಗಳನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಯಾವುದೇ ರೀತಿ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿಲ್ಲ. ಸೊ ನಂಗೆ ಗೊತ್ತಿರೋರ ಅಂಗಡಿಯಲ್ಲೇ ನಾನು ಜಾಸ್ತಿ ಸೀರೆಗಳನ್ನ ಬಟ್ಟೆಗಳೆಲ್ಲ ಗೊತ್ತಿರೋ ಕಡೆನೇ ತಗೊಳ್ಳೋದು ಆನ್ಲೈನ್ಗಿಂತ. ಸೊ ಅಲ್ಲಿ ತೊಗೊಂಡಿರುವಂಥ ಸೀರೆಗಳು ಹೇಗಿದೆ ಕಲೆಕ್ಷನ್ಸು, ಇನ್ನೂ ಯಾವುದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಆ್ಯಂಡ್ ಯಾವುದು ವೇರ್ ಮಾಡಿಲ್ಲ. ಈಗ ಹುಟ್ಟಿರುವಂಥ ಸೀರೆ ಬಂದು ಇದು ಮೀಶೋಲ್ಲಿ ತೊಗೊಂಬಂದಿರೋ, ತುಂಬ ಚೆನ್ನಾಗಿದೆ. 200 ರೂಪೀಸ್ ಇದು. ಸೊ ನೋಡೋಣ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡೋಣ ಅಂತ ತೊಗೊಂಡೆ. ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿದೆ ಇದು. ಇದ್ರ ಲಿಂಕ್ ಬೇಕಂದರೆ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ಲುಕ್ ಆಗಿದೆ. ಸೊ ನನ್ನ ಒಂದು ಸ್ಯಾರಿ ಕಲೆಕ್ಷನ್ ವಿಡಿಯೋನ ಲೇಟ್ ಮಾಡೋದು ಬೇಡ, ಈ ವರ್ಷದ ನನ್ನ ಸೀರೆ ಕಲೆಕ್ಷನ್ಸನ್ನ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬಾರ್ದು. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನನಗೆ ರೇಟ್ ಎಕ್ಸಾಕ್ಟಾಗಿ ನೆನಪಿಲ್ಲ, ಯಾಕೆಂದರೆ ಬಾರ್ಗಿನ್ ಮಾಡಿ ತಗೊಂಡು ಒಟ್ಟಿಗೆ ತಗೊಂಡಿರೋದ್ರಿಂದ ಯಾವುದ್ರದ್ದು ರೇಟು ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಸೀರೆ ಹೇಗಿದೆ ಅಂತ ನೀವು ಹೇಳಬೇಕು, ತೋರಿಸ್ತೀನಿ. ಈಗ ನನ್ನ ಫಸ್ಟ್ ಒಂದು ಸ್ಯಾರಿ, ಯಾಕಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ತುಂಬಾ ಇಷ್ಟ. ನನ್ನ ಫೇವ್ರೇಟ್ ಕಲರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಪಿಂಕು, ನಂಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಈ ಸೀರೆ ತುಂಬ ಟ್ರೆಂಡಲ್ಲಿದೆ, ಪ್ಲೇನ್ ಸ್ಯಾರಿ ಬರುತ್ತೆ. ಸೊ ಈ ಥರ ಒಂದು ಸ್ವಲ್ಪ ದಪ್ಪ ಬಾರ್ಡ್ರ್ ಬರೋವಂಥ ಈ ಸೀರೆ ತುಂಬ ಟ್ರೆಂಡಲ್ಲಿದೆ ಇದು. ಸೊ ಇದನ್ನು ತೊಗೊಂಡು ಬಿಟ್ಟಿದ್ದೆ, ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಬಿಡು, ತುಂಬ ಸಿಂಪಲ್ ಆಯಿತು ಅಂತ. ಬಟ್ ತೊಗೊಳ್ಳೇಬೇಕು ಅಂತ ತೊಗೊಂಡೆ. ಹೇಗಿದೆ ನೋಡ್ತಾ ಇರ್ಬೋದು, ಬಟ್ಟೆನೂ ಚೆನ್ನಾಗಿದೆ, ವೇರ್ ಮಾಡಿದಾಗ ತುಂಬ ಲುಕ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಸ್ಯಾರಿ, ಇದೊಂದು ತೊಗೊಂಡಿದ್ದೀನಿ. ಈ ವರ್ಷದ ಕಲೆಕ್ಷನಲ್ಲಿ ಈ ಸ್ಯಾರಿ ಆ್ಯಡ್ ಆಗಿದೆ. ನೆಕ್ಸ್ಟ್ ಸ್ಯಾರಿ ಬಂದು ಆಲ್ರೆಡಿ ಈ ಥರದ್ದು ನಾನು ಒಂದು ನೀವು ವಿಡಿಯೋಲ್ಲೆಲ್ಲ ನೋಡಿರ್ತೀರ, ಶಾರ್ಟ್ಸ್ ವಿಡಿಯೋಲ್ಲೆಲ್ಲ ಪರ್ಪಲಲ್ಲಿ ನಾನು ಬೈ ಮಾಡಿದ್ದೆ. ಈ ಥರ ಇದು ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಫ್ಯಾಬ್ರಿಕ್ ಅಂತೂ ಸಖತ್ತಾಗಿದೆ ಇದರ ಫ್ಯಾಬ್ರಿಕ್ಕು. ಸೊ ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ವೇರ್ ಮಾಡೋದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಬೇಗ ವೇರ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇದು ಮತ್ತೊಂದು ಕಲರಲ್ಲಿ, ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಸೊ ಹಂಗಾಗಿ ಈ ಕಲರ್ ತೊಗೊಂಡೆ. ಬಾರ್ಡರ್ ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು. ಇದು ನನ್ನ ಸೆಕೆಂಡ್ ಸ್ಯಾರಿ. ಇದಂತೂ ನನ್ನ ಮೋಸ್ಟ್ ಫೇವ್ರೇಟು. ಈ ಕಲರ್ ತುಂಬ ರೇರ್ ಸಿಗೋದು. ಸೊ ಈ ಕಲರ್ ನೋಡಿ, ಇದು ನೋಡಿದರೆ ಒಂಥರ ಡಿಫ್ರೆಂಟಾಗಿದೆ ಈ ಸ್ಯಾರಿ. ಮತ್ತು ಫ್ಯಾಬ್ರಿಕ್ ಕೂಡ ಅಷ್ಟೇ, ಇದು ತುಂಬಾ ಡಿಫ್ರೆಂಟಾಗಿದೆ. ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ಮೇಲೆ ವೇರ್ ಮಾಡ್ತೀನಿ. ನೋಡೋಕ್ಕೆ ತುಂಬ ಅಂದರೆ ಲೈಟ್ ಕಲರು, ಬಟ್ ಸಕ್ಕತ್ತಾಗಿದೆ ಇದು. ಫ್ಯಾಬ್ರಿಕ್ ಮಾತ್ರ ಎಕ್ಸ್ಟ್ರಾಡಿನರಿ. ನಂಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಇದನ್ನು ಏನು ಯೋಚನೆ ಮಾಡಿದೆ, ಈ ಸೀರೆನ ತೊಗೊಂಡೆ. ಇದು ನನ್ನ 3ನೇ ಕಲೆಕ್ಷನ್. ಎಲ್ಲೋ ಅಲ್ಲಿ ನಾನು ಸ್ವಲ್ಪ ಕಮ್ಮಿನೇ ತೊಗೊಳ್ಳೋದು, ಬಟ್ ಈ ಸಲ ಒಂದು ಸಿಂಪಲ್ಲಾಗಿ ಇದು ಇಷ್ಟ ಆಯಿತು. ಪ್ಲೇನಾಗಿದೆ, ಅಲ್ಲಲ್ಲೇ ಗೋಲ್ಡ್ ಫ್ಲವರ್ ಥರ ಬಂದಿದೆ, ಬಟ್ ಅದು ಕಾಣಿಸಲ್ಲ ನಿಮ್ಗೆ ವೀಡಿಯೋದಲ್ಲಿ ಐ ಥಿಂಕ್. ಬಟ್ ಇದು ತುಂಬ ಚೆನ್ನಾಗಿದೆ, ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿರುವಂಥ ಸೀರೆಗಳ ಫ್ಯಾಬ್ರಿಕ್ಕು ಒಂದಕ್ಕಿಂತ ಒಂದು ಸಖತ್ತಾಗಿರೋ ಫ್ಯಾಬ್ರಿಕ್ಕು. ಇದು ಎಲ್ಲೋ ಕನ್ನಡ ರಾಜ್ಯೋತ್ಸವ ಎಲ್ಲ ಮಾಡಿದರೆ ಒಂದು ಸ್ಯಾರಿ ಕೋಡ್ ಅಂತ ಇಟ್ಕೊಂಡಿರ್ತೀವಿ ನಾವು. ತುಂಬ ರೇರ್ ಕಲರ್ ನನ್ನ ಹತ್ರ ಇದ್ದಾವೆ, ಒಂದು 5-6 ಇದ್ದಾವೆ ಅಷ್ಟೇ. ಎಲ್ಲ ವೇರ್ ಮಾಡಿರೋದೆ. ಈ ವರ್ಷದ ಒಂದು
ಏನು ಕನ್ನಡ ರಾಜ್ಯೋತ್ಸವಕ್ಕೆ ಐ ಥಿಂಕ್ ಇದನ್ನು ವೇರ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಫ್ಯಾಬ್ರಿಕ್ ಅಂತೂ ಇದು ಕಾಟನ್, ತುಂಬ ಸ್ಮೂತ್ ಕಾಟನ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಈ ಫ್ಯಾಬ್ರಿಕ್ಕು. ಫ್ಯಾನ್ಸಿಯಲ್ಲಿ ತಗೊಂಡಿರೋದು. ಸೊ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ಕಲರು ನೋಡ್ತಾ ಇರ್ಬೋದು. ಕಲರ್ ಲೈಟ್ ಕಲರೇ ನಾನು ತುಂಬ ಸೆಲೆಕ್ಟ್ ಮಾಡಿರೋದು ಈ ಸಲ, ಅಂತ ಡಾರ್ಕ್ ಸ್ಯಾರಿಗಳು ತೊಗೊಂಡಿಲ್ಲ. ಐ ಥಿಂಕ್ ಪಾರ್ಟ್ 2 ಆಗುತ್ತೆ ಅನ್ಸುತ್ತೆ ವಿಡಿಯೋ. ತುಂಬ ಕಲೆಕ್ಷನ್ಸ್ ಇದೆ ಈ ವರ್ಷದ್ದು. ನೋಡಿ ಈ ಥರ ಬರುತ್ತೆ. ಇದು ನನ್ನ 5th ಸ್ಯಾರಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ಯಾಬ್ರಿಕ್ ಅಂತೂ ಸಖತ್ತಾಗಿದೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ಈ ಸೀರೆ. ಇದರಲ್ಲಿ ಕಲರ್ಸ್ ಇದ್ದರೆ ಇನ್ನೂ ಒಂದೆರಡು, ಕ್ಲಾತು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಲಾತು. ಸೊ ಇನ್ನೊಂದೆರಡು ಸೀರೆಗಳು ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಕ್ಯಾಟ್ಲಾಗ್ ಇದೊಂದೇ ಲಾಸ್ಟ್ ಪೀಸ್ ಉಳಿದಿತ್ತು. ಬಟ್ ನನ್ನ ಅದೃಷ್ಟ ನಂಗೆ ಸಿಕ್ತು. ಇದೊಂಥರ ಕಲರ್ ಡಿಫ್ರೆಂಟಾಗಿದೆ. ಇದು ಗ್ರೀನು ಅಲ್ಲ, ಬ್ಲೂನೂ ಅಲ್ಲ, ಈ ಥರ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಈ ಥರ ಬರುತ್ತೆ. ಬ್ಲೌಸ್ ಹೊಲಿಸಿದ ಮೇಲೆ ಒಂದೊಂದೇ ವೇರ್ ಮಾಡ್ತೀನಲ್ಲ, ರೀಲ್ಸ್ ಎಲ್ಲ ಮಾಡ್ತೀನಿ, ಆವಾಗ ನೀವು ಈ ಸ್ಯಾರಿ ಅಂತ ನೋಡ್ಬೋದು. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಪಿಂಕು. ಸೊ ಪಿಂಕು ವೈಟ್ ಕಾಂಬಿನೇಷನಲ್ಲಿ ಇದು ಒಂಥರ ಚೆನ್ನಾಗಿದೆ ಕ್ಲಾತ್. ನನಗೆ ಕಲರ್ ಇಷ್ಟ ಅಂತ ತಗೊಂಡೆ, ಅಂತ ಏನು ಗ್ರ್ಯಾಂಡ್ ಡಿಸೈನ್ ಆಗಲಿ ಅಥವಾ ಏನಿಲ್ಲ, ತುಂಬ ಸಿಂಪಲ್ ಸ್ಯಾರಿ ಇದು. ಮತ್ತು ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಂಥೇಳಿ ಈ ಸೀರೆನ ತಗೊಂಡಿದ್ದು. ತುಂಬ ಪ್ಲೇನ್ ಆಗಿದೆ, ಇದೇನಂತ ಡಿಸೈನ್ಸ್ ಎಲ್ಲ ಏನು ಇಲ್ಲ. ಬಟ್ ನನ್ನ ಫೇವ್ರೇಟ್ ಕಲರ್ ಪಿಂಕ್, ಹಾಗಾಗಿ ಇದನ್ನು ತಗೊಂಡೆ. ಇದು ಏನು ಚೆನ್ನಾಗಿದೆ ಅಂದರೆ ಕಲರ್ಸು ಅವರೇ ಕುಚ್ಚು ಕೊಟ್ಟಿದ್ದಾರೆ, ರೆಡಿ ಕುಚ್ಚು. ಆ್ಯಂಡ್ ಮತ್ತು ಮೋಸ್ಟ್ ಮೈ ಫೇವ್ರೇಟ್ ಪಿಂಕ್ ಕಲರು. ಈ ಥರ ಲೈಟ್ ಗುಲಾಬಿ ಕಲರ್ ಅಂತ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದೊಂದು ಪಿಂಕ್ ಕಲರಲ್ಲಿ ಆ್ಯಂಡ್ ಮಲ್ಟಿ ಕಲರ್ ಇದೆ. ಇದು 2 in 1 ಅನ್ನೋ ಥರ ಗೋಲ್ಡ್ ಆ್ಯಂಡ್ ಪಿಂಕ್ ಬಂದಿದೆ. ತುಂಬ ಚೆನ್ನಾಗಿದೆ ಈ ಸೀರೆ ಕೂಡ. ಇದೊಂದು ತಗೊಂಡಿದ್ದು. ಈ ಥರ ಬಾರ್ಡರ್ ಸ್ಯಾರಿ ಅವಾಯ್ಡ್ ಮಾಡ್ತಾ ಇದ್ದೀನಿ, ವೇರ್ ಮಾಡುವಾಗ ತುಂಬ ಹಿಂಸೆ ಆಗುತ್ತೆ. ಬಟ್ ಇದು ಪಿಂಕ್ ಶೇಡಲ್ಲಿ ಇತ್ತಲ್ಲ, ಈ ಕಲರ್ ನೋಡಿ ನಂಗೆ ಬಿಡೋಕ್ಕೆ ಮನಸ್ಸು ಬರಲಿಲ್ಲ. ಸೊ ಹಂಗಾಗಿ ತಗೊಂಡೆ. ಇದು ಪೇಪರ್, ಟಿಶ್ಯೂ ಪೇಪರ್ ಸ್ಯಾರಿ ಅಂತಾರಲ್ಲ ಆ ಥರ ಇದೆ ಈ ಕ್ಲಾತು. ಬಟ್ ಉಡೋವಾಗ ತುಂಬ ಹಿಂಸೆ ಆಗಿಬಿಡತ್ತೆ ಇವೆಲ್ಲ. ನಮ್ಗೆ ಬೇಗ ಉಟ್ಕೊಂಡು ಹೋಗ್ಬೇಕು ಸ್ಕೂಲ್ಗೆಲ್ಲ, ಹಾಗಾಗಿ ಸ್ವಲ್ಪ ಆ ಥರ ಸ್ಮೂತ್ ಸ್ಯಾರಿ ಆದರೆ ಒಂದು 5-10 ನಿಮಿಷದಲ್ಲಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಕಲರ್ ತುಂಬ ಇಷ್ಟ ಆಗಿ, ಫ್ಯಾಬ್ರಿಕ್ಕು ಚೆನ್ನಾಗಿದೆ ಇದ್ರ ಫ್ಯಾಬ್ರಿಕ್ ಬಂದು, ಹಾಗಾಗಿ ಇದನ್ನು ತಗೊಂಡಿರೋದು. ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಷ್ಟೇ ಕಲರ್ಸ್ ನೋಡಿ, ವೈನ್ ಕಲರಲ್ಲಿ ಬರುತ್ತೆ ಸ್ವಲ್ಪ, ತುಂಬಾ ಚೆನ್ನಾಗಿದೆ. ಸಾಫ್ಟ್ ಮೆಟೀರಿಯಲ್ಲು, ಶಿಫಾನಲ್ಲಿ ಬಂದಿರೋಂಥ ಕ್ಲಾತ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡ್ಬೋದಲ್ಲ. ಇದೊಂದು ಸ್ಯಾರಿ. ಲಾಸ್ಟ್ ಇದಂತೂ ಎಕ್ಸ್ಟ್ರಾರ್ಡಿನರಿ ಮೆಟೀರಿಯಲ್. ಎಷ್ಟು ಚೆನ್ನಾಗಿದೆ ಈ ಮೆಟೀರಿಯಲ್ ಅಂದರೆ ಎಲ್ಲ ಫೋಲ್ಡ್ ಬಿಚ್ಚಿಬಿಟ್ಟಿದೆ. ನಿನ್ನೆ ಬ್ಲೌಸ್ ಕಟ್ ಮಾಡ್ಸೋಕ್ಕೆ ಅಂತ ತೆಗೆದೆ. ನೋಡೋಕೆ ಲೈಟ್ ಕಲರ್ಸು, ಬಟ್ ಸಖತ್ತಾಗಿರುತ್ತೆ ವೇರ್ ಮಾಡಿದಾಗ. ಬಟ್ ಕ್ಲಾತ್ ವೈಸ್ ಅಂತೂ ಇಷ್ಟು ಚೆನ್ನಾಗಿದ್ದಾವೆ ಅಂದರೆ ಹೇಳೋಕ್ಕೆ ಆಗಲ್ಲ, ತುಂಬ ಚೆನ್ನಾಗಿದ್ದಾವೆ. ಇಷ್ಟು ಸ್ಯಾರಿ. ಇನ್ನೂ ಒಂದು ರೌಂಡ್ ಇದೆ. ಇನ್ನೊಂದು ನಿಮಗೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಅನಿಸಿದರೆ ಹೇಳಿ, ಇನ್ನೂ ಒಂದು ಪಾರ್ಟ್ ಮಾಡಿ ನಾನು ಬಿಡ್ತೀನಿ. ಹೊಸ ಸ್ಯಾರಿಗಳೇ, ಹಳೇದು ಯಾವುದೂ ವಿಡಿಯೋ ಮಾಡಿಲ್ಲ ನಾನು, ಬೇಕಾದಷ್ಟಿದೆ. ನೀವು ಇಷ್ಟ ಆಯಿತು ಅಥವಾ ನನ್ನ ಸ್ಯಾರಿ ಕಲೆಕ್ಷನ್ ಇನ್ನೂ ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಸೊ ಮರೀದೆ ತಪ್ಪದೆ ಕಮೆಂಟ್ ಹಾಕಿ. ನೆಕ್ಸ್ಟು ಇನ್ನೊಂದು ನ್ಯೂ ಕಲೆಕ್ಷನ್ದೇ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಬೇಕಾದರೆ ನನ್ನ ಹತ್ರ ಇರೋವಂಥ ಎಲ್ಲ ಸ್ಯಾರಿ ಕಲೆಕ್ಷನ್ಸು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಬಟ್ ನಿಮಗೂ ಈ ಥರ ಸೀರೆಗಳು ಬೇಕಂದರೆ ಯಾರೋ ಸರೌಂಡಿಂಗ್ ಗಿರಿನಗರ ಇದ್ದರೆ, ನೀವು ಗಿರಿನಗರ ಫಸ್ಟ್ ಫೇಸಲ್ಲಿ ಬಂದರೆ ನಿಮಗೆ ಒಂದು ಅಂಗಡಿ ಸಿಗುತ್ತೆ. ಬೇಕಾದ್ರೆ ಅವ್ರ ಅಡ್ರೆಸ್, ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಬಂದರೆ ನಿಮಗೆ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ಸ್ ಇರುತ್ತೆ, ನೀವು ಕೂಡ ಬೈ ಮಾಡ್ಬೋದು. ಸೊ ನನ್ನ ಸ್ಟೂಡೆಂಟ್ ಅವರ ಅಂಗಡಿ ಅದು. ಸೊ ಹಂಗಾಗಿ ನಾನು ಅಲ್ಲೇ ಹೆಚ್ಚಾಗಿ ಬಟ್ಟೆಗಳು ಪರ್ಚೇಸ್ ಮಾಡೋದು. ರೇಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಎಲ್ಲ ಕಾಸ್ಟ್ಲಿ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಬಟ್ಟೆ ನೋಡಿ ತಗೊಂಡಿರೋವಂಥದ್ದು, ಕ್ವಾಲಿಟಿ ವೈಸ್ ಆಗಲಿ, ಕಾಸ್ಟ್ಗಿಂತ ಕ್ವಾಲಿಟಿ ಇಂಪಾರ್ಟೆಂಟು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಇವಾಗ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ
ಪ್ರೀತಿಪೂರ್ವಕ ಧನ್ಯವಾದಗಳು.